ನಮಸ್ಕಾರ. ನೀವು ನೋಡ್ತಾ ಇದ್ದೀರಿ ಉಪ್ಪೆ ನ್ಯೂಸ್ ಚಾನೆಲ್. ನಾನು ನಿಮ್ಮ ಅನಿಲ್ ಕುಮಾರ್ ಸಿಂಧೆ. ಚುಡುಗುಪ್ಪ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡುಗುಪ್ಪ ವತಿಯಿಂದ ಶ್ರಮವೇ ಜಯತೆ, ಕರ್ನಾಟಕ ಸರ್ಕಾರ, ಬೀದರ್ ವಿಶ್ವವಿದ್ಯಾಲಯ ಬೀದರ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ ವಾರ್ಷಿಕ ಶಿಬಿರ 2023-24ನೇ ಸಾಲಿನಲ್ಲಿ ವಿಜ್ಞಾನ ಮತ್ತು ವೈಜ್ಞಾನಿಕ ಮನೋಭಾವನೆಯಲ್ಲಿ ಯುವಕರ ಪಾತ್ರ ಎನ್ನುವ ಸ್ಲೋಗನ್ ಮೂಲಕ ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ NSS ಶಿಬಿರಾರ್ಥಿಗಳು ಚುಡುಗುಪ್ಪ ಪಟ್ಟಣದ ಬಸ್ ನಿಲ್ದಾಣವನ್ನು ಸ್ವಚ್ಛತೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರದ ಮುಖ್ಯ ಉದ್ದೇಶ ನೀರಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥದ್ದು, ಪರಿಸರ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಜೊತೆಯಲ್ಲಿ ಸ್ವಚ್ಛತೆ ಅಂತಕ್ಕಂಥದ್ದನ್ನು ಕಾಪಾಡಿಕೊಂಡು ಹೋಗುವುದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಇಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳು ಇಂದು ಊರಿನ ಪ್ರಮುಖ ಬಸ್ ನಿಲ್ದಾಣವನ್ನು ಸ್ವಚ್ಛತೆಯನ್ನುಗೊಳಿಸುವುದರ ಮೂಲಕ ಎಲ್ಲ ಶಿಬಿರಾರ್ಥಿಗಳು ಜನರ ಮೆಚ್ಚುಗೆಗೆ ಪಾತ್ರರಾದರು. ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅರಿವನ್ನು ಮೂಡಿಸ್ತಕ್ಕಂಥದ್ದು, ಜನರಿಗೆ ನಾವು ನಮ್ಮ ಬಸ್ ನಿಲ್ದಾಣವನ್ನು ಯಾವ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವನ್ನು ಮೂಡಿಸುವುದರ ಮೂಲಕ ಇಡೀ ಚುಡುಗುಪ್ಪ ಬಸ್ ನಿಲ್ದಾಣವನ್ನು ಸ್ವಚ್ಛತೆಯನ್ನು ಮಾಡಿದ್ದರು. ಈ ಸಂದರ್ಭದಲ್ಲಿ NSS ಅಧಿಕಾರಿಗಳಾಗಿರುವ ಪ್ರೊಫೆಸರ್ ವೀರಶೆಟ್ಟಿ ಮೈಲೂರ್ಕರ್ ಅವರು ಮಾತನಾಡಿ, ಶಿಬಿರಾರ್ಥಿಗಳು NSS ಶಿಬಿರದಲ್ಲಿ ಪಾಲ್ಗೊಳ್ಳುವುದರಿಂದ ವ್ಯಕ್ತಿ ವಿಕಸನ ಅಷ್ಟೇ ಅಲ್ಲ, ಸಮಾಜಕ್ಕೆ ತನ್ನದೇ ರೀತಿಯಾಗಿರುವ ಕೊಡುಗೆಯನ್ನು ಕೊಡಬಹುದು ಎನ್ನುವುದರ ಮೂಲಕ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿಯಾಗಿರುವ ವೀರಶೆಟ್ಟಿ ಮೈಲೂರ್ಕರ್ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಕುಮಾರ್ ಬಿರಾದರ್, ಶಾಂತಕುಮಾರ್ ಪಾಟೀಲ್, ಸತೀಶ್ ಡೋಂಗ್ರೆ, ರಮೇಶ್ ಬಿರಾದರ್, ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರಾಗಿರುವ ಅನಿಲ್ ಕುಮಾರ್ ಸಿಂಧೆ, ಬಾಲಾಜಿ, ಭಾಗ್ಯಶ್ರೀ, ಮಲ್ಲಿಕಾರ್ಜುನ್ ತಿರ್ಲಾಪುರ್, ಶಿವಕುಮಾರ್ ಹುಗಾರ್ ಹಾಗೂ ಹಲವಾರು ಶಿಬಿರಾರ್ಥಿಗಳು ಈ ಸಂದರ್ಭದಲ್ಲಿ ಭಾಗವಹಿಸಿದರು. ಸರ್, ನೋಡಿ ಸಂಜೀವಿನಿ PSRTC ಪೊಲೀಸ್ ಇಲಾಖೆ ಈ ಎಲ್ಲ ವರ್ಗದ ಕಾರ್ಡು ಬರ್ಕೊ ಗಮ್ ಮುಂದೆ ತಗೋರಿ. ನೀವೇ ಬಗ್ಗೆ ಹೊಡಿತಾರ सर वो लेके आओ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚುಡುಗುಪ್ಪದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆ NSSನ 2023-24ನೇ ಸಾಲಿನ ವಾರ್ಷಿಕ ವಿಶೇಷ ಶಿಬಿರ
ಇದೇ ಜೂನ್ 14ರಿಂದ ಆರಂಭಗೊಂಡಿದ್ದು ಇದು ಜೂನ್ 20ರವರೆಗೆ ಒಂದು ವಾರದ ಕಾಲ ನಡೆಯಲಿದೆ. ಇಂದು ನಾವು ಈ ವಿಶೇಷ ಶಿಬಿರದ ಶಿಬಿರಾರ್ಥಿಗಳಿಂದ ಶಿರಗುಪ್ಪ ಪಟ್ಟಣದ ಬಸ್ ನಿಲ್ದಾಣ ಹಾಗೂ ಸಮುದಾಯ ಆರೋಗ್ಯ ಕೇಂದ್ರ ಅಂದರೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಗೌರ್ಮೆಂಟ್ ಹಾಸ್ಪಿಟಲನ್ನು ಸ್ವಚ್ಛತೆಗೊಳಿಸುವ ಶ್ರಮದಾನ ಹಮ್ಮಿಕೊಂಡಿದ್ದೇವೆ. ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹ ಹಾಗೂ ಆಸಕ್ತಿಯಿಂದ ಈ ಸ್ವಚ್ಛತಾ ಶ್ರಮದಾನದಲ್ಲಿ ಪಾಲ್ಗೊಂಡಿದ್ದಾರೆ. ಶ್ರಮದಾನ ಮತ್ತು ಸ್ವಚ್ಛತೆಯ ಮೂಲ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಪಠ್ಯದ ಜೊತೆಗೆ ಸಾಮಾಜಿಕ ಅರಿವು ಮೂಡಬೇಕು, ಸಮಾಜದ ಸೇವೆ ದೇಶ ಸೇವೆ ಅನ್ನುವಂತಹ ಮನೋಭಾವನೆ ಬೆಳೆಯಬೇಕು. ತಮ್ಮ ಮನೆಯಲ್ಲಿ ಕೆಲಸ ಮಾಡ್ತಾರೋ ಬಿಡ್ತಾರೋ ಆದರೂ ಸಹ ಸಾಮಾಜಿಕ ಜೀವನದಲ್ಲಿ ಯಾವುದೇ ಕೆಲಸ ಇದ್ದರೂ ಸಹ ಎಲ್ಲರೊಂದಿಗೆ ಸಹಬಾಳ್ವೆಯ ಜೊತೆಗೆ ಈ ಸ್ವಚ್ಛತೆ ಶ್ರಮದಾನದಲ್ಲಿ ಭಾಗವಹಿಸಬೇಕು. ಮತ್ತೊಂದು ವಿಶೇಷ ಅಂದರೆ ನಾಗರಿಕರಲ್ಲಿಯೂ ಸಹ ಸ್ವಚ್ಛತೆಯ ಅರಿವು ಮೂಡಿಸುವ ಉದ್ದೇಶದಿಂದ ನಾವು ಈ ಸ್ವಚ್ಛತೆ ಶ್ರಮದಾನವನ್ನು ಬಸ್ ನಿಲ್ದಾಣ ಹಾಗೂ ಆಸ್ಪತ್ರೆಗಳಲ್ಲಿ ಹಮ್ಮಿಕೊಂಡಿದ್ದೀವಿ. ಕಳೆದ ಬಾರಿ ನಾವು ಆಸ್ಪತ್ರೆಯಲ್ಲಿ ಹಮ್ಮಿಕೊಂಡಂಥ ಸ್ವಚ್ಛತಾ ಶ್ರಮದಾನದಿಂದ ಆಸ್ಪತ್ರೆಯವರು ನಮಗೆ ಅಪ್ರಿಸಿಯೇಷನ್ ಲೆಟರ್ ಅಂದರೆ ಪ್ರಶಂಸನೀಯ ಪತ್ರ ಕೊಟ್ಟಿದ್ದರು. ಅಂದರೆ ನಮ್ಮ ವಿದ್ಯಾರ್ಥಿಗಳು ಅಷ್ಟು ಮನಮುಟ್ಟುವಂತೆ ಸ್ವಚ್ಛತೆಯನ್ನು ಮಾಡಿದರು. ನಿಜಕ್ಕೂ ವಿದ್ಯಾರ್ಥಿಗಳ ಈ ಮನೋಭಾವನೆಯಿಂದ NSS ಶಿಬಿರ ಸಾರ್ಥಕತೆಯನ್ನು ಕಾಣ್ತದೆ. ಜೊತೆಗೆ ಸಾರ್ವಜನಿಕರು ಸಹ ವಿದ್ಯಾರ್ಥಿಗಳನ್ನು ನೋಡಿ ತಮ್ಮ ತಮ್ಮ ಗ್ರಾಮ ಅಥವಾ ಕಾಲೋನಿ ಅಥವಾ ಅವರವರ ಓಣಿಗಳಲ್ಲಿ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ಜಾಗೃತಿ ವಹಿಸಬೇಕು, ಅರಿವು ಮೂಡಿಸಬೇಕಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತಾರೆ. ಶಿರಗುಪ್ಪ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ವತಿಯಿಂದ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಅದರಲ್ಲಿ ವಿಶೇಷವಾಗಿ ಪರಿಸರ ಸಂರಕ್ಷಣೆ ಆಗಿರಬಹುದು, ಸ್ವಚ್ಛತೆ ಕಾರ್ಯಕ್ರಮ ಕೈಗೊಳ್ಳೋದಾಗಿರಬಹುದು, ನೀರಿನ ಬಗ್ಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಆಗಿರ್ಬೋದು, ಮತದಾರರಿಗೆ ಮತದಾನ ಜಾಗೃತಿ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ವಿವಿಧ ಕಾರ್ಯಕ್ರಮಗಳು ರಾಷ್ಟ್ರೀಯ ಸೇವಾ ಯೋಜನೆ ಘಟಕದಲ್ಲಿ ಇವತ್ತು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಅಧಿಕಾರಿಗಳಾಗಿರುವ ಮೈಲೂರ್ಕರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ನಮ್ಮ ಕಾಲೇಜಿನಲ್ಲಿ ವಿವಿಧ ತಂಡಗಳನ್ನು ಮಾಡಿ ಶಿರಗುಪ್ಪ ಬಸ್ ಸ್ಟಾಪನ್ನು ಇವತ್ತು ಸ್ವಚ್ಛತೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಯಿತು. ಇದರಲ್ಲಿ ನಮ್ಮ ಕಾಲೇಜಿನ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಶಾಂತಕುಮಾರ್ ಪಾಟೀಲ್, ಬಿರಾದರ್ ಸರ್, ಮಲ್ಲಿಕಾರ್ಜುನ್ ತಿರ್ಲಾಪುರ್, ಬಾಲಾಜಿ, ಅದೇ ರೀತಿಯಾಗಿ ಶಿವಕುಮಾರ್ ಬಿರಾದರ್ ಸರ್, ಹಲವಾರು ಮಹಿಳಾ ಉಪನ್ಯಾಸಕರು ಒಳಗೊಂಡು ಇವತ್ತು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಶಿರಗುಪ್ಪದ ಬಸ್ ಸ್ಟಾಪ್ನಲ್ಲಿ ಏನಪ್ಪ ಅಂದರೆ ಕೈಗೊಳ್ಳಲಾಗಿದೆ. ಇದರಿಂದ ನಾಗರಿಕರಲ್ಲಿ ಪ್ರಜ್ಞೆಯನ್ನು ಮೂಡಿಸುವುದು ಇದರ ಮೂಲ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಎಲ್ಲ ಕಡೆಯೂ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಅಂತಕ್ಕಂಥ ಒಂದು ಉದ್ದೇಶದ ಮೂಲಕ ಇವತ್ತಿನ ಈ ಒಂದು NSS ಶಿಬಿರದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಕಾಲೇಜಿನ ಹಲವಾರು ಉಪನ್ಯಾಸಕರು ಹಾಗೂ ಮಹಿಳಾ ಉಪನ್ಯಾಸಕರು, ಅದೇ ರೀತಿಯಾಗಿ ಅತಿಥಿ ಉಪನ್ಯಾಸಕರ ಬಳಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ.